ಅವರು ಹಾಗೂ ಗೌರವಾಧ್ಯಕ್ಷರಾಗಿರುವಂತಹ ಶಶಿಕಾಂತ್ ಗುರೂಜಿ ಅವರು. ಸರ್, ವೆಲ್ಕಮ್ ಟು ದಿ ಶೋ. ಸರ್, ಇವತ್ತಿಗೆ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು ಬಿಡದಿಯ ಟೌನ್ಶಿಪ್ನ ವಿಚಾರ. ನೀವು ಒಂದು ರೈತ ಸಂಘಟನೆಯ ಅಧ್ಯಕ್ಷರು, ಗೌರವಾಧ್ಯಕ್ಷರಾಗಿ ಅಥವಾ ಒಬ್ಬ ರೈತನಾಗಿ ನೀವು ಈ ಒಂದು ಬಿಡದಿ ಹೋರಾಟವನ್ನು ಯಾವ ರೀತಿ ನೋಡ್ತೀರಾ? ಇವತ್ತು ನಾವು ಕೂಡ ಭಾಳಷ್ಟು ದಿನದಿಂದ ಸುಮಾರು 106 ದಿವಸದ ಈ ಚಳವಳಿಯನ್ನು ನೋಡ್ತಾ ಇದ್ದೀವಿ. ಆದರೂ ಬರಲಿಕ್ಕೆ ನಮಗೂ ಕೂಡ ಯಾಕಂದ್ರೆ ಇವತ್ತು ಬಗೆಹರಿಬೋದು, ಇಲ್ಲ ನಾಳೆ ಬಗೆಹರಿಬೋದು ಅಂತೇಳಿ ನಾವು ಕೂಡ ಕಾದು ಇವತ್ತು ಸುಮಾರು 475 ದಿನಕ್ಕಿಂತ ಮೇಲ್ಪಟ್ಟ ಚಳವಳಿ ಪ್ರಾರಂಭ ಆಗೈತಿ. ನಾವು ಕೂಡ ಇವತ್ತು ನಮ್ಮ ಗುರೂಜಿಯವರ ನೇತೃತ್ವದ ನಾವೆಲ್ಲ ಕೂಡ ಹಲವಾರು ರಾಜ್ಯದ ಎಲ್ಲ ನಾಯಕರು ಕೂಡ ಬಂದು ಭೇಟಿ ಕೊಟ್ಟಾಗ ನೋಡಿದೀವಿ. ಭಾಳ ನೋವಾಗ್ತೈತಿ. ಯಾಕಂದ್ರೆ ಸರ್, ಜನರಲ್ ಇದ್ದಂತ ಒಂದು ಪ್ರಶ್ನೆ ಏನು ಅಂದ್ರೆ, ನೀವು ಅವತ್ತಿಗೆ ಗುರ್ಲಾಪುರ ಹೋರಾಟ ಅಂತ ಬಂದಾಗ ದೊಡ್ಡ ಮಟ್ಟದಲ್ಲಿ ಕೇವಲ 9 ರಿಂದ 10 ದಿನಗಳ ಕಾಲ ಹೋರಾಟ ಮಾಡ್ತೀರಾ. 10 ದಿನಗಳಲ್ಲಿ ನಿಮ್ಗೆ ಏನ್ ಬೇಕಾಗಿತ್ತು ಅದನ್ನ ದೊರಕಿಸಿಕೊಡಬಹುದಾದಂತ ಶಕ್ತಿ ನಿಮ್ಮಲ್ಲಿ ಇತ್ತು ಅನ್ನೋದಾದ್ರೆ 470 ದಿನಗಳ ಕಾಲ ನೀವು ಬಿಡದಿ ಏನು ಹೋರಾಟಗಾರರು, ರೈತರು ಹೋರಾಟ ಮಾಡ್ಬೇಕಿತ್ತ? ನೀವು ಮುಂಚೆನೆ ಬರ್ಬೋದಿತ್ತಲ್ವಾ? ಅದು ನಾವು ಎಲ್ಲ ಕಡೆ ಇವ್ರು ಅಕ್ಕವರಿ ಕಾರ್ಯಕ್ರಮ ಮಾಡ್ತಿರ್ತಾರೋ, ಈ ಭಾಗದ ದೊಡ್ಡ ದೊಡ್ಡ ಹೋರಾಟಗಾರದಾರಲ್ಲ ಅವ್ರು ಏನಾದ್ರು ಕ್ರಮ ತಗೊಂಡು ಮಾಡ್ತಾರ ಅನ್ನೋಂಥ ಚಿಂತನೆ ಒಳಗೆ ಕೂಡ ನಾವು ಇರ್ತಕ್ಕಂಥ ವಿಚಾರದಾಗ ಕೂಡ ಇತ್ತು. ಅವರು ಕೂಡ ಬಂದು ಬೆಂಬಲ ಕೊಟ್ಟು ಇವತ್ತು ಚುಕ್ಕಿ ಮೇಡಮ್ ಇರ್ಬೋದು, ಹಲವಾರು ರೈತ ಮುಖಂಡರು ಕೂಡ ಬಂದು ದೊಡ್ಡ ಪ್ರತಿಭಟನೆ ಮಾಡಿ ಆ ಸಂದರ್ಭದಾಗ ಅದನ್ನ ಬಹುಶಃ ಸ್ಟಾಪ್ ಮಾಡ್ತಾರ ಅನ್ನೋಂಥ ಭರವಸೆ ಬಂತು. ಆದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಸಾಹೇಬ ತನ್ನ ದರ್ಪ ಬಿಡ್ಲಿಲ್ಲ. ಈ ಭೂಮಿ ತಗೊಂಡ ತೀರ್ತನ ಅನ್ನುವಂತ ಮಾತನ ಅಂದ್ರೆ ನಮಗೂ ಕೂಡ ಬಹಳ ಮನಸ್ಸಿಗೆ ಆಯ್ತು. ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಭಾಗವಹಿಸಿದೀವಿ. 100% ಈ ಚಳವಳಿ ಸಕ್ಸಸ್ ಆಗುದ. ಡಿ.ಕೆ. ಶಿವಕುಮಾರ್ ಅಪ್ಪ ಬಂದರೂ ಕೂಡ ಭೂಮಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಭೂಮಿ ಫಲವತ್ತಾದ ಭೂಮಿ ಐತೆ. ಅವ್ನು ಕುತ್ಕೊಂಡು ಬರ್ಡ್ ಭೂಮಿ ಹೇಳ್ತಾರ. ನಾವು ಇಲ್ಲಿ ಏನು ಜಾಗದಾಗ ಸ್ಪಾಟ್ದಾಗದು ಇಲ್ಲೇ ಸುಮಾರು 30,000 ಅಡಿಕೆ ತೋಟ ಐತಿ, ತೆಂಗಿನ ತೋಟ ಐತಿ, ಪಪ್ಪಳ ಇದೆ, ಬಾಳಿಕಾಯಿ ಇದೆ, ಹಲವಾರು ಎಲ್ಲ ರೀತಿಯ ಇವತ್ತು ಬಾಜಿಗಳನ್ನ ಬೆಳಿತಾರೋ. ಒಳ್ಳೆ ಇವತ್ತು ತೋಟ ಐತಿ. ಇವತ್ತು ಬರ್ಡ್ ಭೂಮಿ ಅಂತ ಹೇಳ್ತಾನಂತಂದ್ರೆ ಈ ಡಿ.ಕೆ. ಶಿವಕುಮಾರ ಮನುಷ್ಯ ಅದಾನು ಏನು ದನಾಗಿನ ಅದಾನು ಅನ್ನೋಂಥದ್ದು ಅರ್ಥ ಆಗತೈತಿ ಇವತ್ತು ನಮಗ. ಅಲ್ಲ, 25 ವರ್ಷದಿಂದ ಗಿಡವನ್ನ ಬೆಳೆಸಿ ಅದನ್ನ ಕೂಸಿನಂಗೆ ಜಪಾನ್ ಮಾಡಿದ್ದು ಗಿಡಕ್ಕೆ 50,000 ಅಲ್ಲ 1 ಕೋಟಿ ಕೊಟ್ಟರು ಒಂದು ದಿವಸನಾಗ ಗಿಡ ಬೆಳೆದೈತಿ. ಇಲ್ಲ, ಅವರು ಹೇಳ್ತಿರುವಂತದ್ದು 1 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸ್ಕೊಂಡ್ರೆ 2.5-2.25 ಕೋಟಿ ಕೊಡ್ತೀವಿ ಅನ್ನೋದಾದ್ರೆ ರೈತರು ತಗೊಂಡು ಆರಾಮಾಗಿರ್ಬೋದಲ್ಲ. 10 ಕೋಟಿ ರೂಪಾಯಿ ಅವ ರೊಕ್ಕ ಕೊಡತನ್ನಂತಂದ್ರು ರೊಕ್ಕಕ್ಕೆ ಮರ್ಯಾದೆ ಇಲ್ಲ. ರೊಕ್ಕ 10 ಕೋಟಿ ಕೊಟ್ಟನಂದ್ರೆ ನಾವು 1 ಗುಂಟೆ ನಮಗೆ ಯಾವ ಜಾಗ ಕೊಡೋದಿಲ್ಲ. ಇಂಥ ಭೂಮಿ ನಮಗೆ ಬೇಕಪ್ಪ ಅಂದ್ರೆ 10 ಕೋಟಿ ಕೊಟ್ರೆ ಅಲ್ಲಿ ಕೊಡೋರು 1 ಗುಂಟೆ ಕೊಡೋರು ಯಾರು? ಭೂಮಿ ರೊಕ್ಕ ಮುಖ್ಯ ಅಲ್ಲಿಲ್ಲ. ರೊಕ್ಕ ಇವರೆಲ್ಲ ಹಿಂಗೆ ಲೂಟಿ ಮಾಡಿ 2 ನಂಬರ್ ಮಾಡಿ ನಾವು ರೈತರದು ನಮ್ಗೆ ಅವತ್ತು ಅವಶ್ಯಕತೆ ಇಲ್ಲ. ನಮಗೆ ಊಟಕ್ಕೆ ನಾಡಿಗೆಟ್ಟು ಮಂದಿ ಊಟಕ್ಕೆ ಹಾಕಾಕ ಇಟ್ಟಿದ್ರೆ ಸಾಕು. ನಮಗೆ ರೊಕ್ಕದ ಭಾಳ ಆಸೆ ಇಲ್ಲ. ನಾವು ಯಾರು ಕೂಡ ಭೂಮಿ ಕೊಡೋದಿಲ್ಲ. ಯಾರೋ ಅವ್ರ ಪಕ್ಷದ ಕಾರ್ಯಕರ್ತರ ಕೆಲವರು ಬೇಕಾದ ಮಂದಿ 10-20% ಮಂದಿ ನಾಟಕ ಮಾಡತ್ತಾರ. ಅವ್ರಿಗೂ ರೈತರಿಗೆ ವಿನಂತಿ ಮಾಡ್ಕೋತೀವಿ, ನೀವು ಭೂಮಿ ಕೊಟ್ಟು ನಾಳೆ ಬೀದಿಗೆ ಬರಬೇಡ್ರಿ. ಇಂಥ ಲಕ್ಷಾಂತರ ಕುಟುಂಬಗಳು ಇವತ್ತ ಈ ರಾಜ್ಯದಾಗ ಬೀದಿಗೆ ಬಂದಾರ ಭೂಮಿ ಕೊಟ್ಟವ್ರು. ಕೋಟಿ ಗಂಟೆ ರೊಕ್ಕ ಹಣ ತಗೊಂಡವ್ರ ತಕ್ಕ ಯಾರ ತಕ್ಕೂ ಹಣ ಇಲ್ಲ. ಈ ಭೂಮಿ ಇಲ್ಲೇ ಇರ್ತತಿ. ನಮ್ಮ ವಂಶ ಪರಂಪರೆ, ಮಕ್ಕಳ ಕುಟುಂಬ ಇದು ಇಲ್ಲೇ ಇರ್ತತಿ. ಯಾವಾಗಲೂ ಭೂಮಿಯನ್ನ ರೈತರ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. ನನ್ನ ರೈತ ದೇವರುಗಳು ತಾವೆಲ್ಲ ನಾವು ಕೂಡ ನಿಮ್ಮ ಜೊತೆ ಅದು. ಡಿ.ಕೆ. ಶಿವಕುಮಾರ್ ಅಲ್ಲ, ಈ ದೇಶದ ಪ್ರಧಾನಮಂತ್ರಿ ಕೂಡ ಈ ಭೂಮಿ ತಗೊಳಕ್ ಆಗುದಿಲ್ಲ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಇವತ್ತು ಅರಣ್ಯ ಇಲಾಖೆ, ಕಂದಾಯ ಇಲಾಖೆದ ಲಕ್ಷಾಂತರ ಎಕರೆ ಜಮೀನು ಐತಿ, ಬರ್ಡ್ ಭೂಮಿ ಐತಿ. ಅಲ್ಲಿ ಕಂಟಿ ಬೆಳಿತಾರ. ಅಲ್ಲಿ ಬರ್ಲಿ, ಆ ಭಾಗದ ಸಾಕಷ್ಟು ಮಂದಿ ಉದ್ಯೋಗರ ಸಿಗ್ತೈತಿ. ನಾವು ಬೆಂಗಳೂರಿಗೆ ಬರೋದ್ರ ದುಡಿದು ಬಂದಿಲ್ಲಿ ತಪ್ಪತೈತಿ. ಇವತ್ತ ಇದೇನ ದರ್ಪ ಮಾಡತ್ತೀರಿ, ಇದಕ್ಕೊಂದು ಅಂತ್ಯ ಅನ್ನೋದ ನಮ್ಮ ಗುರೂಜಿ ಅವ್ರ ನೇತೃತ್ವ ಇರ್ಬೋದು, ಎಲ್ಲಾ ರಾಜ್ಯದಲ್ಲಿ ಇರ್ತಕ್ಕಂಥ ರೈತ ಪರ ಸಂಘಟನೆಗಳು ಇರ್ಬೋದು, ಚಿಂತಕರು ಇರ್ಬೋದು, ಎಲ್ಲರೂ ಕೂಡಿ ಇದಕ್ಕೊಂದು ಕೆಲವೇ ದಿನದಾಗ ಇದಕ್ಕೊಂಥರ ಹೆಂಗ್ ಗುರ್ಲಾಪುರದಲ್ಲಿ ಒಂದು ಐತಿಹಾಸಿಕ ಚಳವಳಿ ಆಯ್ತು. ಬಿಡದಿ ಸಂಬಂಧ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಹೋರಾಟಗಾರ ನಾವು ಈ ಸ್ಥಾನ ಮಾನ ಇದೆಲ್ಲ ಮುಖ್ಯ ಅಲ್ಲ. ಈ ಬಿಡದಿ ರೈತ ದೇವರುಗಳು ಬೀದಿಗೆ ಬರತ್ತಾರೋ. ನಮ್ದೇನು ಸಿಟ್ಟ ದ್ವೇಷ ಏನ್ ತಾಕತ್ತೈತಿ ರೈತರದ ಅದನ್ನ ಬಿಡದಿ ಒಳಗೆ ಬಂದು ತೋರಿಸಿ 10 ದಿವಸ ಆಗೋದಾಗ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತು, ತಿಂಗಳಾಗೋದಾಗ ಬಂದ್ ಮಾಡ್ತು. ಒಮ್ಮೆ ಮುಖ್ಯಮಂತ್ರಿ ಇದಾರೆ ತಿಳಿಲಿ, ಯಾಕಂದ್ರೆ ರೈತರ ತಾಕತ್ತಾರೆ ತಿಳಿಲು ಅಂತ ಕೆಲಸ ಇವತ್ತು ರೈತ ಸಂಘ ಚಿಂತನೆ ಒಳಗೈತಿ. ರಾಜ್ಯದಲ್ಲಿ ಎಲ್ಲರೂ ಕೂಡ ಈ ಚಿಂತನೆ ಒಳಗದರು. ಅದಕ್ಕೊಂದು ಒಳ್ಳೆ ದಿನ ಬರ್ತೈತಿ. ಬಿಡದಿ ಒಳಗೆ ಮಾತ್ರ ಭೂಮಿ ಎಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್, ಇವತ್ತಿಗೆ ರೈತರಲ್ಲಿರುವಂತ ಸಂಖ್ಯೆ ಏನು ಅಂದ್ರೆ
ಕಾರಣ ಈಗಾಗಲೇ ತುಂಬಾ ರೈತ ಸಂಘಟನೆಗಳು ಬಂದೋಗಿದೆ. ಅವರು ಕೇವಲ ವಾಸ್ತವವನ್ನ ನೋಡ್ತೀನಿ ಅಂತ ಹೇಳಿ ಅವತ್ತು ಬರ್ತಾರೆ, ಒಂದ್ ದಿನ ನೋಡ್ತಾರೆ, ಹೋಗ್ತಾರೆ. ನಿಮ್ದು ಅದೇ ರೀತಿ ಇವತ್ತಿಗೆ ಬಂದು ಬಂದ ಪುಟ್ಟ ಓದ ಪುಟ್ಟ ರೀತಿ ನೀವು ಹೋಗ್ತೀರಾ, ಅಥವಾ ಮುಂದಿನ ಹೋರಾಟದ ರೂಪುರೇಷೆ ಯಾವ ರೀತಿ ಇರುತ್ತೆ ನಿಮ್ದು? ಈಗ ಎಲ್ಲರೂ ಬಂದರು, ಎಲ್ಲರೂ ಹೋರಾಟಗಾರರು, ನಾವು ಕೂಡ ಹೋರಾಟಗಾರರು. ಎಲ್ಲರಿಗೂ ಕೂಡ ಗಮನ ಹೋದ್ರೂ ಕೂಡ ಬಿಡದಿ ಕಡೆನೇ ಲಕ್ಷ್ಯ ಐತಿ. ಯಾಕಂದ್ರೆ ಬಿಡದಿ ಇದನ್ನ ರಾಜ್ಯದ ಮುಖ್ಯಮಂತ್ರಿ ಪರ್ಸನಲ್ ಆಗಿ ತಗೊಂಡಾನ. ಅವ್ರ ರಾಜಕೀಯ ಪ್ರತಿಷ್ಠೆ ಆಗಿದೆ ಅಂತ ಅನ್ಸಲ್ವಾ? ರಾಜಕೀಯ ಪ್ರತಿಷ್ಠೆಯಿಂದ ಪ್ರತಿಷ್ಠೆ ತಗೊಂಡಾನೋ ಇದೇನು ಅವ್ರ ಅಪ್ಪನ ಮನೆ ಆಸ್ತಿ ಅಂತ ಹೇಳಿ ತಿಳ್ಕೊಂಡ ಈ ರೈತರ ಗೋರಿ ಮೇಲೆ ರಾಜಕಾರಣ ಮಾಡತ್ತಾನೋ ಗೊತ್ತಿಲ್ಲ. ಯಾವುದೋ ಆಗಲಿ ಒಂದು ದಿನ ಬರ್ತೈತೆ, ಎಷ್ಟೋ ಒಬ್ಬ ಕೆಟ್ಟ ವ್ಯಕ್ತಿ ಇದಾನಂತಂದ್ರು ಅವ ಒಂದ್ ದಿನ ಬಂದು ಸಮಾಧಿ ಆಗ್ತಾನ. ಇದಕ್ಕೂ ಒಂದ್ ದಿನ ನಾ ಇಂಥ ಪರಮ ಪೂಜ್ಯರು ಇಲ್ಲಿ ಪಾದ ಹಾಕ್ಯಾರೋ. ಯಾಕಂದ್ರೆ ಅವ್ರ ಗುರುಜಿ ಅವ್ರದಾರ, ಸನ್ಯಾಸಿ ಅದಾರ. ಅವರ ಸುಮಾರು ನಾವು ಒಂದು ತಿಂಗಳಿಂದ ಇಲ್ಲಿ ಬರ್ಬೇಕಂತಂದ್ರು ಕೂಡ ಇವತ್ತು ಅವ್ರ ಗುರುಜಿ ಅವರ ನೇತೃತ್ವದಾಗ ನಾವೆಲ್ಲ ಕೂಡ ಬಂದು 100% ನಾವು ಎಲ್ಲಿ ಇವತ್ತ ನ್ಯಾಯ ನೀತಿ ಧರ್ಮ ಸ್ವಚ್ಛಲೆ ಕೈ ಹಾಕ್ತೋ ಅದು ನಕ್ಕಿ ಇವತ್ತು ಸಕ್ಸಸ್ ಆಕತಿ. ಇದು ಕೂಡ ಒಂದು ತಿಂಗಳು ಹೆಚ್ಚ ಕಡಿಮೆ ಒಂದು ದಿನ ಅಂತ್ಯ ಅನ್ನುವಂಥದ್ದು ಬರ್ತೈತಿ. ಡಿ ಕೆ ಶಿವಕುಮಾರ್ಗಳ ಅಪ್ಪ ಬಂದ್ರು ಈ ಭೂಮಿ ತಗೊಳಕ